ಗಿಲ್ಲಿ ನಟನ ಕ್ರೇಜ್ ಬಹಳನೇ ತುಂಬಾ ಚೆನ್ನಾಗಿ ನಡೀತು ಅಂದ್ರೆ ನಿನ್ನೆ ರಾಮನಗರ ಈವೆಂಟ್ ನಲ್ಲಿ ಇವೆಲ್ಲರೂ ಕೂಡ ನೋಡಿದ ಹಾಗೆ ಗಿಲ್ಲಿ ನಟ ಸಹ ಬಂದ್ರು ಗೆಸ್ಟ್ ಆಗಿ. ಚಾಮುಂಡೇಶ್ವರಿ ಕರಗ ಮಹೋತ್ಸವ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ರು ಮತ್ತೆ ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಿ ನಡೀತು. ಗಿಲ್ಲಿ ಅವರು ಬಂದಿದ್ರು, ಕಿಚ್ಚ ಸುದೀಪ್ ಅವರು ಬಂದಿದ್ರು, ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು, ಆಂಕರ್ ಅನುಶ್ರೀ ಅವರ ನಿರೂಪಣೆ ಮತ್ತೆ ಸಾಕಷ್ಟು ರಸಮಂಜರಿ ಕಾರ್ಯಕ್ರಮ, ರಚಿತಾರಾಮ್ ಅವರು ಬಂದಿದ್ರು. ಆದ್ರೆ ಹೆಚ್ಚಾಗಿ ಜನರು ಕೂಡ ಕಾದಿದ್ದು ಕಿಚ್ಚ ಸುದೀಪ್ ಅವರ ಆಗಮನಕ್ಕೆ, ಜೊತೆಗೆ ಗಿಲ್ಲಿ ನಟನ ಆಗಮನಕ್ಕೆ. ಮತ್ತೆ ಸಿಎಂ ಅವರು ಕೂಡ ಮಾತನಾಡ್ತಾರೆ, ಎಲ್ಲರಿಗೂ ಕೂಡ ಸನ್ಮಾನ ಮಾಡ್ತಾರೆ, ಗಿಲ್ಲಿಗೂ ಕೂಡ ಸನ್ಮಾನ ಮಾಡಿದ್ದಾರೆ. ಗಿಲ್ಲಿ ಎಂಟ್ರಿ ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು, ಕ್ರೇಜ್ ಕೂಡ ದುಪ್ಪಟ್ಟಾಗಿತ್ತು. ಜೊತೆಗೆ ಗಿಲ್ಲಿಗೂ ಕೂಡ ಅದ್ಭುತವಾದಂತಹ ವೆಲ್ಕಮ್ ಸಿಗುತ್ತೆ. ಶಿಲೆ ಚಪ್ಪಾಳೆ ಕೂಡ ಜಾಸ್ತಿ ಇತ್ತು. ಮಳೆ ಬರ್ತಾ ಇದ್ರು ಕೂಡ ಜನರು ಗಿಲ್ಲಿನ ನೋಡಕ್ಕೆ 11 ಗಂಟೆ ತನಕ ವೆಯ್ಟ್ ಮಾಡ್ತಾರೆ. ಈವೆಂಟ್ಸ್ ಗಳೆಲ್ಲವೂ ಕೂಡ ಚೆನ್ನಾಗಿ ನಡೆಯುತ್ತೆ. ಗಿಲ್ಲಿ ಅವರು ಬರುವುದು ತಡ, ಯಾಕೆಂದ್ರೆ ರಾಜಕಾರಣಿಗಳು, ಸಿಎಂ ಅವರು ಮಾತನಾಡೋದು, ಅವರ ಒಂದು ಸನ್ಮಾನ ಕಾರ್ಯಕ್ರಮದೆಲ್ಲವೂ ಕೂಡ ಇತ್ತಲ್ಲ. ಸೊ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಲೇಟ್ ಆಗಿ ಗಿಲ್ಲಿ ಅವರು ಸ್ಟೇಜ್ ಹತ್ತಾರೆ. ಆದ್ರೂ ಕೂಡ ಗಿಲ್ಲಿಯ ಒಂದು ಕ್ರೇಜ್ ತುಂಬಾ ಚೆನ್ನಾಗಿತ್ತು. ವೆಯ್ಟ್ ಮಾಡ್ತಾ ಇದ್ರು ಜನರು, ಸಿಕ್ಕಾಪಟ್ಟೆ ಖುಷಿ ಹೋದ್ರು. ಅದರಲ್ಲೂ ಕಿಚ್ಚ ಸುದೀಪ್ ಅವರ ಎಂಟ್ರಿ ಆಗಮನ ಅದು ಕೂಡ ಬಹಳನೇ ಚೆನ್ನಾಗಿತ್ತು. ಆಂಕರ್ ಅನುಶ್ರೀ ಅವರ ನಿರೂಪಣೆಯು ಕೂಡ ಬಹಳನೇ ಚೆನ್ನಾಗಿತ್ತು. ಸೂಪರ್ ಆಗಿ ಕಾರ್ಯಕ್ರಮ ನೆರವೇರಿದೆ ಅಂತ ಹೇಳ್ಬೋದು. ಬಹಳನೇ ಖುಷಿಯಾಗಿ ಜನರು ಕೂಡ ಈವೆಂಟ್ ನ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಗಿಲ್ಲಿಯ ಒಂದು ಕ್ರೇಜ್ ನಿಜವಾಗ್ಲೂ ಕೂಡ ದುಪ್ಪಟ್ಟಾಗಿದೆ. ಅಂದ್ರೆ ಬಿಗ್ ಬಾಸ್ ಸೀಸನ್ 12 ಮುಗಿದು 7-8 ತಿಂಗಳಾದ್ರೂ ಕೂಡ ಗಿಲ್ಲಿ ಕ್ರೇಜ್ ಕಡಿಮೆ ಆಗಿಲ್ಲ. ಸದ್ಯಕ್ಕೆ ಪಳಾರ್ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ. ಪಳಾರ್ ಶೂಟಿಂಗ್ ಚೆನ್ನಾಗಿ ಕೂಡ ನಡೀತಾ ಇದೆ. ಈವೆಂಟ್ಸ್ ಗಳು ಕೂಡ ಅಟೆಂಡ್ ಮಾಡ್ತಾರೆ. ಮುಂದಿನ ತಿಂಗಳು ಕೂಡ ಕಂಪ್ಲೀಟ್ ಶೂಟಿಂಗ್ ನಲ್ಲಿ ಬ್ಯುಸಿ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದು ಬಹಳನೇ ಖುಷಿಯಾಗಿ ಜನರೊಟ್ಟಿಗೂ ಕೂಡ ಮಾತನಾಡಿಸ್ತಾರೆ. ಒಂದು ಅದ್ಭುತವಾದಂತಹ ಕ್ಷಣವನ್ನ ಎಂಜಾಯ್ ಮಾಡಿದ್ದಾರೆ.